ದೇವಾ ನನ್ನ ಹಣದಲಾದ ಭೀಮ ಹಚ್ಚಿರನ್ನು ಬರೆಯುವ ಸಾರಥಿ ಅತಿ ಜಾಗ್ರತೆ ದೇವಾ ಭೀಮಾರ್ಜುನ ಭೀಮಾರ್ಜುನ
ಮಲ್ಲಿಕಾರ್ಜುನರ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ನಿಂತಿರುವ ನಮ್ಮ ರೈತರಿಗೆ ಮಗ ಯಾವಾಗ ಬರುತ್ತೆ ಎನ್ನುವ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕುಂತಿರುವ ನಮ್ಮ ಅಕ್ಕನವರಿಗೆ ನಸಿಬಿಡಿಕೆ ಆ ಕಡೆಗೂ ಈ ಕಡೆಗೂ ಅನ್ನುವ ಚಿಂತೆ, ಅಂತ ಚಿಂತೆಯಲ್ಲಿ ಚಿಂತಕ್ರಾಂತರಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕೆಂದ ಹಾಕಿದವ ಸಾರಥಿ ನಮ್ಮ ನಾಮಾಂಕಿತವೇ ಅದೇನು ದೇವ? ಜಕ್ಕಲ ದಿಕ್ಕ ಜಂಗಲ ಕರಳ ಕುಕ್ಕು ಮುಕ್ಕ ಅಗಮಂದ ದಿಕ್ಕಗಳ ಪಾತಾಳ ತರ್ಕ ಮುಕ್ಕ ಪ್ರತಾಪನಾದ ಧರ್ಮರಾಜನಿಗೆ ಚಪ್ಪಲ್ 56 ದೇಶದ ಅಷ್ಟಜೋಳ ನೆರವು 70 ಮಣ ತೂಕದಿಂದ ಒಬ್ಬ ತಂಡ ಒಬ್ಬಿಡಿದ ಹೊಡೆದ ಕಡೆ ಹೋಗಲಿಲ್ಲ. ಹೌದು ದೇವ. ಅಲ್ಲದೆ ಎಕ್ಕಳ ಬಲ ಸಕ್ಕಿಲಿಂದ ಕದನಕ್ಕೆ ಬಂದ ವಿಡಂಬಾದ ರಕ್ಷಕರಲ್ಲ ಒಕ್ಕಲಿಕ್ಕೆ ದಿಕ್ಪಾಲ ಮಾಡಿಗಿರತಕ್ಕ ತಂಡಗಾರರಿಗೆ ಗಂಡರ ಕಾಳ ತಂಡದಿಂದ ಮಾಡುವವನು ಕಾಳ. ಅಲ್ಲವಿದ್ದದವಳು ಪ್ರೇಮ ದ್ರೌಪದಿಗೆ ಮನಸ ಕಾಮ ಹರಿಗಲಿ ರಾಮ ಪರಮನಲ್ಲಿ ಧಾಮ ಮಲ್ಲ ಯುದ್ಧಗಳು ಪ್ರೇಮ ದ್ರೌಪದಿಯ ಮಾನಸ ಕಾಮ ಜಗಚ್ಚಂತಿಯಾದ ಭೀಮಸೇನರು ಆದರೆ ಇನ್ನು ಈ ಅಂದವನ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ ಪ್ರಭಾವ ಸಾರಥಿ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಚಂದ್ರನಿಗೆ ಕೇಳಿದೆಯಾ? ಕೌರವ ಕರ್ಣ ಚೆಲ್ಲಾದಿಗಳು ನಮ್ಮನ್ನು ಮೋಸಗಳಿಸಿ ಸುಗುದೂತದವರು ಸೋಲಿಸಿ ನಮ್ಮ ಐಶ್ವರ್ಯದ ಅಪಾಸಿದ ಕಾರಣ ಅನಜಾತರ ಒಡಗುಡ್ಡಿ ಹಣ್ಣವಾಸಿಕ ಬಣವಾಸಿ ಕನ್ಯಾ ಸಾರಥಿ ಇಲ್ಲಿಯವರೆಗೂ ಪತಿ ಪೀಠ ಅಲಂಕರಿಸಿರಿ ಜಾಗೃತಿ. ದೇವ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಹುಟ್ಟಿ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ. ದುಡಿದು ತಿಂದರೆ ಮಂದಿಯ ಕಾಟ, ಕುಳಿತು ತಿಂದರೆ ತಂದೆ ತಾಯಿಗಳ ಕಾಟ, ಹೋಟೆಲ್ಗೆ ಹೋದರೆ ಗೆಳೆಯರ ಕಾಟ, ಮನೆಗೆ ಬಂದರೆ ಹೆಂಡರ ಮಕ್ಕಳ ಕಾಟ. ಅದಕ್ಕಾಗಿ ನಾನು ಮೂಲೆಯಲ್ಲಿ ಮಲಗಿಕೊಂಡೆ. ಆದರೂ ಆ ಸೊಳ್ಳೆಗಳ ಕಾಟವನ್ನು ತಡೆಯಲಾರದೆ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ನಮ್ಮನ್ನು ಹಾಗಾಗಿದ್ದವ ಸಾರಥಿ ನಮ್ಮ ನಾಮಾಂಕಿತವೇ ಅದೇನು ದೇವ?
ಹೌದೇನು ದೇವ ಭೂಪತಿ ಹೌದು ದೇವ ಹೌದೇನು ದೇವ ಭೂಪತಿ ಹೌದು ದೇವ ಭೂಪತಿ ಗಂಡು ಗರಿಗಳ ಗಂಡ ಗಾಂಧೀವನೆಂದು ಗಜನಾಮಗಳ ಎದುರು ಪಡೆದ ಶ್ರೀಕೃಷ್ಣನ ಭಾವ ಮೈದುನಾದ ಚಂದ್ರ ಗುಣ ಗಾಂಭೀರ್ಯ ಸೌಂದರ್ಯ ಶ್ರೀಧರ ಭೂಪತಿ ಸರಿಯಾದ ಶೃಂಗಾರ ಧರ್ಮದ ರಂಗ ಮಂಟಪದ ಬಲಿಬಾವುಟವು ಮೇರಿಸಿ ಆಂಜನೇಯನ್ನು ಬಿಡಿಸಿ ಜಯದೇವಿಯನ್ನು ಬಡಿಸಿ ಹೌದೇನು ದೇವ ಭೂಪತಿ ತಳನ ಬಳಿಯುವ ಎಣ್ಣೆಯ ಕರತೋಳ ಮೆರೆಯುವ ಈ ಬಿಲ್ಲಿನ ಭಿಂಗಾರಂ ಗೋರಿಗೆ ಬಿಟ್ಟಿ ಜೀವಜಲವು ಮಂದಾಡಿಸಿ ಕಾರಿಸಿ 3 ವರ್ಷ ಹೌದು ದೇವ ಗಂಡು ಗರಿಗಳ ಗಾಂಧೀವ ಅರ್ಜುನ ಮಹಾರಾಜನೆಂದು ಚರ್ಚಿಸುವಂತ ತ್ರಿಭುವನ ಗರ್ಜನವನ್ನು ಮಾಡಿಸುವ ಸಾರಥಿ ಎಂಬ ಜಾಣ ಕೌರವರ ಹೃದಯದಲ್ಲಿ ತಲ್ಲಣಿಸುವ ಈ ಅರ್ಜುನನ ಬಾಣ ಪರಮೇಶ್ವರನಿಂದ ಪಾಶುಪಶಾಸ್ತ್ರವನ್ನು ಪಡೆದುಕೊಂಡು ದಶನಾಭಾಗ್ಯದ ಬಂದಿದ ಬೆಳ್ಳಿ ವಿದ್ಯೆಯ ಪ್ರವೀಣನಾದ ಅರ್ಜುನ ಮಹಾರಾಜನ ತಾವಾದರೆ ಎಂದು ಈ ಅಂದವಾದ ಸಭಾವಂತನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಶೃಂಗಾರವಾದ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮನ್ನು ಮೋಸ ಗಳಿಸಿ ನಮ್ಮ ಕಿತ್ತುಕೊಂಡು ಅರಣ್ಯಕ್ಕೆ ಕಳಿಸಿದರು. ಹೌದು ದೇವ ಭೂಪತಿ ಒಡಗೂಡಿ ಧ್ರುವತಾತ್ಮ ಜಯಿಸಿದವಾಗಿ ಈ ಅರಣ್ಯಕ್ಕೆ ಬಂದೇನು ಸಾರಥಿ ತಿಳಿದ ನಾನು ಒಂದು ಸಂಗತಿ ಇಲ್ಲಿಯವರೆಗೂ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ತಾಬಾಸೀನ ಇವರು ಈ ಒಂದು ಟೈಟಾನ್ ವಾಚ್ ಮತ್ತು ಈ ಅಂದವಾದ ಪುಷ್ಪಮಾಲೆಯನ್ನ ಅರ್ಜುನನ ಪತ್ರಕ್ಕೆ ಮಾಡುತ್ತಾರೆ.
ಅದೇನು ಚೆನ್ನಾಗಿ ಹೇಳು. ಅದೇ ಅಲ್ಲವೇ, ಅದೇನು ಚೆನ್ನಾಗಿ ಹೇಳು.
ದ್ರೌಪದಿ, ತಾಯಾಗಿ ಮಸ್ತರದಿಂದ ನಮ್ಮನ್ನು ಹರಣಕ್ಕೆ ಕಳಿಸಿದ್ದೇನೆಂದು ಅನ್ನಬಾರದು ರಮಣಿ. ಇದು ದುರ್ದೈವ ಎಂದು ಯಾತಕ್ಕೆ ತಿಳಿಯಬಾರದು ಕಾಮನಿ. ಕಲ ಅಂಶ ಕಾಮನಿ. ಅದೇನು ಚೆನ್ನಾಗಿಯಲ್ಲ. ವಲ್ಲವೇ ಆ ದುರ್ಮಾರ್ಗನಾದ ದುರ್ಯೋಧನನಿಗೆ ಭೀಷ್ಮ, ದ್ರೋಣ, ಕೃಪ ವೀರಾದಿ ವೀರರಿದ್ದು ಆ ನೀಚನಿಗೆ ನೀತಿಯನ್ನು ಹೇಳಬಾರದೆ ಹೇಗೆ ಕಾಂತ? ಅದನ್ನು ತಿಳಿಯದೆಯೇ ನೀನು ಅವರೊಡನೆ ಜೂಜವನ್ನು ಆಡುವುದಕ್ಕೆ ಹೋಗುವೆಯಲ್ಲ ಕಾಂತ, ಮಹಾಗುಣವಂತ. ಮತ್ತೆ ಹೇಳಬೇಕು. ದ್ರೌಪದಿ ಚೆನ್ನಾಗಿದ್ದೆವ. ತಾಪದಿಂದ ಫಲನ ಬೇಡ ಕೇಳ ದ್ರೌಪದಿ, ದ್ರೌಪದಿ ಭೀಷ್ಮ ದ್ರೋಣರ ಗುರು ಹಿರಿಯರು ಹಿತ್ತು ಕುರುವಲ್ಲ ಬನಿಗೆ ಯಾತಕ್ಕೆ ನೀತಿಯನ್ನು ಹೇಳಲಿಲ್ಲವೆಂದು ಹಾನಿಯ. ದ್ರೌಪದಿ ಸೆರೆ ಇತ್ತರವ. ಆದರೆ ಶ್ರೀರಾಮಚಂದ್ರನ ಹರಣಕ್ಕೆ ಹೋಗುವಾಗ ಗುರು ವಾಯುಶಿಷ್ಠರು ಸಮರ್ಥ ಪ್ರಧಾನಿಗಳು ಯಾರು ಇದ್ದಿಲ್ಲವೇ? ಅಯೋಧ್ಯ ಪಟ್ಟಣವಲ್ಲ ಹಾಳಾಗಿ ಹೋಗಿ ತಂದು ಗುರು ಹಿರಿಯರು ಯಾರು ಇದ್ದಿಲ್ಲವೇ?
ದ್ರೌಪದಿ, ದಶರಥನಿಗೆ ನೀತಿಯನ್ನು ಯಾತಕ್ಕೆ ಹೇಳಲಿಲ್ಲ? ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೋಗುವುದು ಯಾತಕ್ಕೆ ತಿಳಿಸಲಿಲ್ಲ? ಅವರ ಕರ್ಮ ಎದುರಾಗಿ ನಿಲ್ಲುವ ಕಾಲದಲ್ಲಿ ದಾರಿ ಇದ್ದು ಏನು ಫಲ? ನಮ್ಮ ತಂದೆಯ ಆಜ್ಞೆಯನ್ನು ಕೂಡ ಉಲ್ಲಂಘಿಸುವುದು ಸರಿಯಲ್ಲ. ಕಣ್ಣಿಯ ಕಾಮಿನಿ ಬಾಮಿನಿ ಒಲ್ಲದೆ ಚೆನ್ನಾಗಿದೆಯೋ? ದರಿವಳದುಕವಾಗಿ ಮೆರೆಯುವ ಆ ಸಿದ್ದೇಶನು ಅವರ ನಡತೆಯನ್ನು ಸರ್ವಥಾ ಮೆಚ್ಚಲರಿಯನು. ಸತಿರಳಾದೆಯನ್ನು ನುಡಿಯನ್ನು ಹಿತಪಟ್ಟು ಕೇಳು ಕಳ್ಳಿಯ ಧರ್ಮನಿಗೆ. ಅದೇ ಸುಂದರಂಗಿ, ಹಾಗಾದ್ರೆ ಮತ್ತೆ ಹೇಳಿದನೆ ಕೇಳು. ಸುಂದರಾಗಿ, ನಮ್ಮ ಪ್ರಾರಂಭದಿಂದ ಬಂದ ದೋಷಕ್ಕೆ ಹಿಂದೆ ಮುಂದೆ ದ್ವೇಷಿಸಿದೆ. ಅವರಿಂದ ಆಯಿತು, ಇವರಿಂದ ಕೊಂದು ಹಂತಾಡುವುದು ಚಂದವಲ್ಲ. ಮಂದಗಾಮನೆ, ನೀನು ಯಾತಕ್ಕೆ ವ್ಯರ್ಥ ಪಡೆಯಿತಿ? ಹತ್ತ ಕಾಲದಲ್ಲಿ ಬಂದಿದ್ದಲ್ಲ ಬರಲಿಲ್ಲ ಎಂದು ಬೇಸಾಡಿದರೆ ಬಂದು ಬಿಡುವರು. ಇಡೀ ರಾಜನ ವಚನೆ ಮಾಡಿವೆಯ ಯಾತಕ್ಕೆ ಆಲೋಚನೆ ನಳನಾಮಕ್ಕೆ ಮುಂದಕ್ಕೆ ಹೋಗನ ನಡೆಯ ಪ್ರಾಣನಾಯಕಿ. ಹೊಸಳೆ ಕರ್ಮನೆ ಗೋವಿಂದಪ್ಪ 500 ರೂಪಾಯಿ, ಬಸವಕೋಟ ರಾಮಯ್ಯ 500 ರೂಪಾಯಿ. ಹಿರಿಯನಾಗ ಹಂಗಯ್ಯ ನನ್ನ ಬಲಬದಿಯಿಂದ ಯಾತಕ್ಕೆ ವಾದಿಸುವೆಯೋ?
ಕಾಂತೆ ಹಿಂದಕ್ಕೆ ದುರ್ಮಾರ್ಗನಾದ ದುಶ್ಯಾಸನ ಸಭೆಯಲ್ಲಿ ನಿಲ್ಲಿಸಿಕೊಂಡು ಎಲ್ಲ ಹುಟ್ಟು ಪಿತಾಂಬರವನ್ನು ಸೆಳೆಯುವಾಗ ಅದೇ ಸುಂದರ 5 ಮಂದಿ ಗಂಡನಿದ್ದು ಗಂಡ ಸತ್ತ ಗಂಡೀರಂತೆ ಮುಖ ಮಂಡಲವನ್ನು ಈ ಭೂಮಿಗೆ ಕಟ್ಟಿಸಿಕೊಂಡು ಸುಮ್ಮನೆ ಕುಳಿತಿದ್ದೀರಿ. ಹಾಗೆ ಎಂದಮಗೆ ಆಗಿಲ್ಲದ ಪೌರುಷ ಈಗೆಲ್ಲಿಂದ ಬಂತು ಕಂಡೆಯ ಹಾಗೆ ಎಂದಮಗೆ ಆದರೆ ಸದಮಲ ಮಧ್ಯಯುತನಾದ ಧರ್ಮರಾಜನ ಆಜ್ಞೆಯು ಉಲ್ಲಂಘಿಸಬಾರದೆಂದು ನಿರ್ಧರಿಸಿಕೊಂಡರು. ಅದೇ ಸುಂದರಿ ಅದೆಲ್ಲ ಆಗಿರಲಿ. ಅದೇನು ನಿನ್ನ ಸ್ವಯಂವರಕ್ಕಾಗಿ ನಿಮ್ಮ ಜನಗನಿಟ್ಟು ಮಚ್ಚಂತ್ರವನ್ನು ಬೇಯಿದವರು ಯಾರು? ಆಗಲೇ ಅದನ್ನ ಮರೆತು ಬಿಡಿಯ ಕಾಣಿದೆ ಕಾಣಿದೆ ವಲ್ಲವೇ ಸತಿಯಳಾದ ಎನ್ನನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಅಣ್ಣನಾದ ಧರ್ಮಜನು ಜೂಜ ಮುಖದಿಂದ ಸೋತು ಬಿಟ್ಟಿದ್ದನು. ಹಾಗೆ ವಲ್ಲಭ ಹಾಗೆ ವಲ್ಲವೇ ಅದನ್ನು ತಿಳಿಯದೆ ಪರಾಕ್ರಮಶಾಲಿ ಎಂದು ನಿನ್ನ ಪರಿವಾರವನ್ನು ಎನ್ನ ಮುಂದೆ ಕೊಚ್ಚಿಕೊಳ್ಳಬೇಡ. ಹಂಡಿಯ ಮತ್ತಮ ಬಾಂಧವ ಹಾಗೆ ಕಮಲಾಕ್ಷಿ ಇಷ್ಟು ಸಂಶಯ ಪಟ್ಟಿರೋದು ಯಾತಕ್ಕೆ? ಹಾಗೆ ಸುಂದರೇ ಲೋಕ ರಕ್ಷಕನಾದ ಮಾಂಬಕನಿಗೆ ಪಕ್ಷಪಾತವೇ ಹೇಗೆ? ನಮ್ಮನ್ನು ರಕ್ಷಿಸುವುದು ಸಮರಕ್ಷಕರು ನಮಗೆ ಭಾರವೇ ರಮಣಿ. ಇಷ್ಟು ಮಾತ್ರಕ್ಕೆ ಧೈರ್ಯ ಪಡೆದರೆ ರಾಣಿ ಇನ್ನೇನಿದೆ? ಬಂದದ್ದೆಲ್ಲ ಬರಲಿ, ಗೋವಿಂದನದೇ ಒಂದಿರಲಿ. ಮುಂದಕ್ಕೆ ಹೋಗುವ ನಡೆ ಕಂಡಿಯ ಪ್ರಾಣದೊಡನೆ ಅಪ್ಪೋ ಹಗ್ಗಜ ಬಂದಿದ್ದಲ್ಲ ಬರಲಿ, ಆ ಗೋವಿಂದನ ದೈವವನ್ನೇ ಹೇಗೆ ಅಣ್ಣ ಆಗಲ್ಲ ತಮ್ಮ. ತಮ್ಮ ಅರ್ಜುನ ಹಗ್ಗಜ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು.
ಅವನಿಗೆ ಒಕ್ಕರೆ ಹಿಡಿ ಕಾಡುತ್ತಿರುವುದು. ಅರ್ಜುನ, ಅಣ್ಣ ಧರ್ಮನಂದನ, ಯಾವ ಜನ್ಮದಲ್ಲಿ ಮಾಡಿದೆ ಕರ್ಮವು ನಿಂತ ನರವ ನಿಲಗಡದ ಪಾರ್ಥ ಈ ಭೂಮಿಯಲ್ಲಿ ಹುಟ್ಟಿದ್ದು ಏನೋ ಸಾರ್ಥಕ. ಅಣ್ಣ ಧರ್ಮನಂದನ, ನಿನಗೆ ಮರಳು ಹಿಡಿದೆ ಹೇಗೆ? ಹೌದು ತಮ್ಮ. ಬಲೆಯಾಡಿದ್ದ ಮನಗಂಧ ಪದ ಪದದಿಂದ ಬಳಕಿದ ಲಕ್ಷ ಬರಬೇಕಂತ ಆಗ್ರಜ ಇದಕ್ಕೆ ಒಂದು ಶ್ಲೋಕ ಉಂಟು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು ತಮ್ಮ. ಸಂಪತ್ತಂಚಿತಂ ಬ್ರೌತಂ ಕೋಮಲ ನಿಶ್ಚಯಂ ಪಾಪತ್ವ ಮಗಹತ ಶೈಲಶಿಲ ಸಂಗತ ಕರ್ಕಶಂ ಧರ್ಮನಂದನ ಇವ ತತ್ವರ ಬೇನಂದನ. ಮಾತಾಡ ಏನು ತಮ್ಮ? ಸಂಪತ್ತ ಬಂದ ಕಾಲದಲ್ಲಿ ಅಮೃತವಾಗಿರಬೇಕು, ಆಪತ್ತು ಬಂದ ಕಾಲದಲ್ಲಿ ಬೆಟ್ಟದ ಕಲ್ಲಿಗಿಂತಲೂ ಗಟ್ಟಾಗಿರಬೇಕು. ಅಣ್ಣ ಈಗಿನ ನೋಡು ಧರ್ಮಶಾಸ್ತ್ರದ ತಮ್ಮ ಅರ್ಜುನ, ತಮ್ಮ ಪಾರ್ಥ, ಅಣ್ಣ ಧರ್ಮನಂದನ, ನೀನು ಹೇಳಿದ್ದು ಸತ್ಯ. ಸತ್ಯ ಹುಟ್ಟಿದ್ದಾರಾಕರದಿಂದ ನಮ್ಮಂತ ಕಷ್ಟಪಟ್ಟವರು ಈ ಭೂಮಿಯಲ್ಲಿ ಯಾರು ಇರಲಿಕ್ಕೆ ಇಲ್ಲ ಪಾರ್ಥ. ನಾವು ಜನಿಸಿದ್ದು ಹೇಳೋ ಸಾರ್ಥಕ. ಸತ್ಯನಿಧಿಯಾದ ಧರ್ಮಪುತ್ರ ನಿರ್ಮಲ ಚರಿತ್ರ. ನಮಗಿಂತಲೂ ಕಷ್ಟಪಟ್ಟವರು ಯಾರು ಇರಲಕ್ಕೆಂದು ಹಾಡಿದೆಯಲ್ಲ, ಇದು ಸರಿಯಲ್ಲ. ನಿನಗೇನು ಗೊತ್ತಿಲ್ಲವೇ ಹೇಳು? ಅದು ಯಾತಕ್ಕೆ ಸರಿಯಲ್ಲ ತಮ್ಮ? ಆಗ್ರಜ ಅನುಜ, ನಳಮರಾಜನ ಪುಷ್ಪರಣಿನ ಜೂಜಾಡಿ ದೇಶಭ್ರಷ್ಟನಾಗಿ ಹಾಡಿ ಕಷ್ಟಪಡಲಿಲ್ಲವೇ? ಓ ಅಣ್ಣಯ್ಯ, ಓ ತಮ್ಮ, ಮಗಂದಾತನು ಹೆಂಡರ ಮಕ್ಕಳನ್ನು ಕಳೆದುಕೊಂಡು ಗೋಳಾಡಲಿಲ್ಲವೇ? ಸತ್ಯನಿಧಿಯಾದ ಹರಿಶ್ಚಂದ್ರನ ವಲಯನಿಗೆ ಹಾಳಾಗಿ ಸ್ಮಶಾನ ಕಾಯಲಿಲ್ಲವೇ? ತಮ್ಮ ಪಾರ್ಥ, ಅಣ್ಣ ಧರ್ಮಾನಂದನ, ಹಾಗಾದ್ರೆ ಮತ್ತೆ ಹೇಳೋಣ ಕೇಳು. ಅದನ್ನು ಕಲಿಸ್ತಾರೆ. ಬಕಾಸುರ ಕಿಮ್ಮರಿ ಹಿಡಂಬ ಸೂರನನ್ನು ಭೀಮನು ಕೊಂದನು ತಮ್ಮ. ಜಟಾಸುರನೆಂಬ ಮಾಯ ರಾಕ್ಷಸನು ಯಾವ ಸಮಯದಲ್ಲಿ ಮೋಸವು ಗೈದನು ಅಣ್ಣ ಚೆನ್ನಾಗಿ ಕೇಳೋ. ಅದೇನು ಸಂಸ್ಕಾರವಾಗಿ ಹೇಳು ಅಣ್ಣಯ್ಯ. ಬಕಾಸುರ ಕಿಮ್ಮೆರ ಹಿಡಂಬ ಸೂರನು ಭೀಮನ ಕೊಂದನ ಕೇಳೆ ಪಾಠ.
ಮಂದಿ ಇದ್ದರೂ ನಿಜ. ಹೌದಾ ಅಗ್ರಜ? ಅದೃಷ್ಟದಲ್ಲಿ ಹಾಗಲೇ ಎಂದು ಮೈ ಮರೆತು ಸುಮ್ಮನೆ ಇರುವುದು ನೆಟ್ಟಗಲ್ಲ. ಅದೇ ಯಾತಕ್ಕೆ ನೆಟ್ಟಗಲ್ಲ ಅಣ್ಣಯ್ಯ? ಅದೃಷ್ಟ ನೆಟ್ಟಗಿದ್ದ ಎಂದು ಬೆಟ್ಟ ಅವನನ್ನು ಏರಿ ಬೀಳಬಹುದೇ ಅರ್ಜುನ? ಅಗ್ರಜ, ಅದವರತ ಬಿತ್ತಬೇಕು, ಬೆಳೆವರತ ಕೊಯ್ಯಬೇಕು ಎಂಬ ಗಾಳಿಯ ಮಾತು ಸುಳ್ಳು ಯಾತಕ್ಕೆಂದರೆ? ಅದು ಯಾತಕ್ಕೆ ಅಗ್ರಜ? ಅರ್ಜುನ, ಸುಳ್ಳು ಯಾತಕ್ಕೆಂದರೆ? ಅದು ಯಾತಕ್ಕೆ ಅಣ್ಣಯ್ಯ? ಬಕಾಸುರ, ಕಿನ್ನಿರ, ಇಡಂಬಸುರ ರಾಕ್ಷಸರನ್ನು ಕೊಂದು ಇದು ಅಲ್ಲದೆ ಜಟಾಸುರನೆಂಬ ರಾಕ್ಷಸನು ತಾನು ಲಗ್ನ ಮಾಡಿಕೊಳ್ಳಬೇಕೆಂದು ನಿಶ್ಚಯ ಮಾಡಿಕೊಂಡನು. ಹೌದೇನ ಅಗ್ರಜ? ಅರ್ಜುನ, ಅಗ್ರಜ, ಹಿಡಂಬಿಯನ್ನು ಭೀಮನು ಲಗ್ನ ಮಾಡಿಕೊಂಡನು. ಅದು ಅದರಿಂದ ಹಿಂದೆಯ ರಾಕ್ಷಸರಿಗೆಲ್ಲ ದೋಷಗಳಾಗಿ ಇರುವುದು. ನಟ್ಟಗಲ್ಲ ಪಲ್ಲವನ ಇಂದಿಂದ ಬದರಿಕ ಆಶ್ರಮಕ್ಕೆ ಹೋಗಲು ನಡೆಯ ಪಲ್ಲವನ ಅತಿಕವನ ದೃಢ ಅಣ್ಣ ಧರ್ಮದಿಂದ ನಿನಗೆ ಮಗಳು ಹಿಡಿದೆ ಹೇಗೆ? ಅವನು ತಮ್ಮ, ನಾನು ಎಲ್ಲ ಕರೆ ಒಂದೇ ಬದರಿಕ ಆಶ್ರಮಕ್ಕೆ ಹೋದರೆ ಒಂದೇ ಒಂದೇ ತಂಬಿಗೆ, ಕೆರೆಯಲ್ಲಿ ನೀರು ತುಂಬಿದರೆ ಒಂದೇ, ಹೊಳೆಯಲ್ಲಿ ತುಂಬಿದರೆ ಒಂದೇ, ಸಾಗರದಲ್ಲಿ ತುಂಬಿದರೆ ಒಂದೇ. ಆಗೋ ಅಗ್ರಜ, ಅಗೋ ತಮ್ಮ, ಕೆರೆಯಲ್ಲಿ ನೀರು ತುಂಬಿದರೆ ಕಡಿಮೆ ಆಗುವುದಿಲ್ಲ, ಸಮುದ್ರದಲ್ಲಿ ಏನು ಹೆಚ್ಚಾಗಿರುವುದಿಲ್ಲ. ಅಗೋ ತಮ್ಮ, ಅದರಂತೆ ನಮ್ಮ ಅರಣ್ಯದಲ್ಲಿರಲಿ, ಊರಿನ ಒಳಗಿರಲಿ, ಸಮುದ್ರದ ಮೇಲಿರಲಿ, ಅಗ್ನಿ ಮಧ್ಯದಲ್ಲಿರಲಿ, ಬೆಟ್ಟದ ಮೇಲಿರಲಿ, ಕುಟೀರದಲ್ಲಿ ವಾಸ ಮಾಡಿರಲಿ, ಎಲ್ಲಿ ಹೋದರೆ ವಿಧಿ ಇಲ್ಲದ ಸ್ಥಳವೇ ಇಲ್ಲ. ಅಗೋ ಅಗ್ರಜ, ಅಗೋ ತಮ್ಮ, ಬದರಿಕ ಆಶ್ರಮಕ್ಕೆ ಹೋದರೆ ಬದ ಬದುಕು ದುಃಖಗಳ ತಪ್ಪುವಾಗುವ ಧರ್ಮ ಪ್ರಮತೆ ಚತುರ ಮತೀಯನಾದ ಈ ಪಾರ್ಥನದ ಮನದಲ್ಲಿ ಏನು ತಿಳಿಯದಂತಹ ಆಯಿತು. ಹೌದು ದೇವ. ನಾನು ಆಡಿದ ಮಾತು ಆತನಿಗೆ ಸಮರ್ಥವಿಲ್ಲದ ಹೋಯಿತು. ಹೌದು ದೇವ. ಆದರೆ ಚಿಂತೆ ಇಲ್ಲ. ಈಗ ನಮ್ಮ ವಿಚಾರಿಸುತ್ತಿನ ಸಾರಥಿ ಜೀವನ ಬರೆಯುವ ಜಾಗ್ರತೆ. ತಮ್ಮ ಹೆಸರು ತಾಯಿ ದೇವ. ನಮೋ ನಮೋ ಅಣ್ಣ ಧರ್ಮನಂದನ ಮಾಡುವ ನಿನ್ನ ಪಾದ ಪದ್ಮಗಳೇ ಬಂದರ. ಐಶ್ವರ್ಯ ಮತ್ತು ಹಣೆಗಳೇ ಮೇಲಕ್ಕೆ ಹೇಗನೆ ತಮ್ಮ ವಾಯುತನಯ ಅಗ್ರಜ, ಪಾರ್ಥನ ಹಾಡಿನ ಮಾತು ಕೇಳಿದೆಯಾ? ಅದು ಹೇಳ ಅಗ್ರಜ. ಈ ಕಾಡಿನಲ್ಲಿ ಇದ್ದರೆ ಕಳ್ಳ ರಾಕ್ಷಸರ ತೊಂದರೆ ಇರುವುದು. ಬದರಿಕ ಶ್ರಮಕ್ಕೆ ಹೋಗೋಣವೆಂದರೆ ಅರ್ಜುನನ ಮನಸ್ಸಿಗೆ ಬಂದಂತೆಯೇ ಕಾಣಲಿಲ್ಲ. ತಮ್ಮ ಭೀಮಸೇನ, ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯ ಹೇಗಿರುವುದು? ಭೀಮ ರಿಪಕನ ಧನ ಅಹೋ ಸತ್ಯ ನಿಧಿಯಾದ ಧರ್ಮಭೂಪತೆ, ತಮ್ಮ ಭೀಮಸೇನ, ನನ್ನ ಮನಸ್ಸಿನ ಅಭಿಪ್ರಾಯ ಹೇಗಿರುವುದನ್ನು ನನ್ನನ್ನು ಯಾತಕ್ಕೆ ಕೇಳ್ತಿ? ಹೌದು ತಮ್ಮ. ಅಗ್ರಜ, ಅನುಜ, ನಿನಗೆ ಸಮ್ಮತವಾದ ಮಾತುಗಳನ್ನು ಹೇಳಿದರೆ ಸಮ್ಮತ ಪಡುತ್ತಿ, ಇಲ್ಲವಾಯ್ತಂದರೆ ಬಲಿದ ಈ ಸರ್ವರ ಮುಂದೆ ನನ್ನನ್ನು ತೋರ್ತಿ. ಅಗ್ರಜ, ಅನುಜ, ಈಗ ನನ್ನ ಕೇಳುವುದಾದಕ್ಕೆ ನೀನೇ ನಮ್ಮ ಮಾತು ಕೇಳಿದ್ರೆ ಈ ಎಣ್ಣೆವಾಸ ಪ್ರಾಪ್ತವಾಗುತ್ತೆ. ಆ ಕುರುವ ಜೀವನವಾಗುತ್ತೆ. ಅಗ್ರಜ, ಅನುಜ, ಬಲಿದ ಅಣ್ಣ ಧರ್ಮನಂದನ, ತಮ್ಮ ಭೀಮಸೇನ, ದೊರಬೆ ಜಯ ಬಂದು ಸರ್ವ ಐಶ್ವರ್ಯ ನಾಶ ಮಾಡಿದ್ರಿ, ನಮ್ಮನ್ನು ಹರಳಿಸಿ ಕೇಳಿದೆ. ಅಗ್ರಜ, ಅನುಜ, ಅದು ಹಾಗಿದರೆ ಧೃತರಾಷ್ಟ್ರನೆಂಬ ಘಾತಕನ ರಕ್ತದಾಟವನ್ನು ಮಾಡುವುದಕ್ಕಾಗಿ ವಿದರ್ರಂಬ ಸದರನ್ನು ನಿನ್ನನ್ನು ಕರೆದುಕೊಂಡು ಬರಬಲ್ಲಂದು ಯುದ್ಧ ಬಂದವರ ಕಾಲದಲ್ಲಿ ನಿನ್ನ ಕಾಲಗಳಿಗೆ ಬೇಡವೆಂದು ಕೇಳಿಕೊಳ್ಳುತ್ತೇವೆ. ಅನುಜ, ನಮ್ಮ ಮಾತು ಮೀರಿದೆ, ನಿಮ್ಮ ದೊಡ್ಡಪ್ಪನ ಮಾತು ಕೇಳಿದೆ, ನಮ್ಮರೆಲ್ಲ ಹಾಳು ಮಾಡಿದೆ. ಈಗ ನನ್ನ ಕೇಳುವುದಿಲ್ಲ ಹಣ್ಣ ರಾಜಕ್ರನ್ನು. ತಮ್ಮ ವಾಯುನಂದನ, ಅಗ್ರಜ, ಆಡಬಾರದು ಇಂಥ ವಚನ. ಯಾತಕ್ಕೆ ಹಾಡಬಾರದು ಅಗ್ರಜ? ಧೃತರಾಷ್ಟ್ರನು ನನಗೇನು ದೊಡ್ಡಪ್ಪನಾದರೆ ನಿನಗೇನು ದೊಡ್ಡಪ್ಪನಲ್ಲವೇ? ತಮ್ಮ ಭೀಮಸೇನ, ಅಣ್ಣ ಧರ್ಮನಂದನ, ಇಂಥ ಮಾತುಗಳನ್ನು ಆಡಲು ಮಹಾ ಪಾಪ ಅಲ್ಲವೇ? ರಣವೀರ ತಂದೆಯ ಮೇಲೆ ಯಾತಕ್ಕೆ ಬೇಸರ? ಅಣ್ಣ ಧರ್ಮನಂದನ, ತಮ್ಮ ಭೀಮಸೇನ, ಸುದ್ದಿ ನನ್ನ ಮುಂದೆ ಹೆಸಬೇಡ. ಇಲ್ಲದ ಅಪವಾದ ಒಂದರ ಚಿಂತೆ ಎಲ್ಲರಿಂದ ಕುರ್ಚಿಯನ್ನು ಸ್ವಲ್ಪ ಶಾಂತನಾಗುತ್ತಮ್ಮ. ಅಗ್ರಜ, ಅನುಜ, ಆ ಧೃತರಾಷ್ಟ್ರ ನಮ್ಮನ್ನು ಯಾರಿಗೆ ದೊಡ್ಡಪ್ಪನು ಅವನೇ ದೊಡ್ಡಪ್ಪನಾಗಿದ್ದರೆ ನಮ್ಮ ಭಾರತ ರಾಜ್ಯವನ್ನು ನಮಗೆ ಕೊಡಲ್ಲ.
ಮಗನಾದ ಗುರುಪತಿಗೆ ರಾಜ ಪಟ್ಟವನ್ನು ಕಟ್ಟಿದನು, ನಮ್ಮನ್ನು ಹಾರಕ್ಕೆ ಕಟ್ಟಿದನು. ಅವರ ಪುತ್ರ ದೋಷಿ ಕೇವಲ ಮೋಸಗಾರನು. ಕೇಳಿಯ ಧರ್ಮನಂದನ ಬಲ್ಲ ಅಮ್ಮ ಭೀಮಸೇನ ಆಕ್ರಜ ಏನವನ್ನು ಕೇಳೋ ಅದರ ಸ್ಥಾನವೇ ಹೇಳುತ್ತಿದ್ದು. ತಮ್ಮ ಭೀಮಸೇನ ತಂದೆ ತಾಯಿ ಮಕ್ಕಳನ್ನು ಮನಪೂರ್ವಕವಾಗಿ ಎಂದಿಗೆ ಬೈಯುವುದಿಲ್ಲ, ಗೃಹವಂತೂ ಮೊದಲೇ ಮಾಡುವುದಿಲ್ಲ. ಭೀಮಸೇನ ಅಣ್ಣ, ಇದನ್ನರಿಯದೆ ಹಿರಿಯರನ್ನು ಜಾರಿಯಬಾರದು, ಪರರನ್ನು ನವಿಸಬಾರದು, ಕೊಟ್ಟ ಭಾಷೆಯನ್ನು ತಪ್ಪಬಾರದು, ಸತ್ಯ ಗುಣವನ್ನು ಬಿಡಬಾರದು. ಭೀಮಸೇನ ಸತ್ಯ ಗುಣವಿದರಾದ ಹರಿಶ್ಚಂದ್ರರಂ ರಾಯರಂ ಕಷ್ಟವಂ ಕಡೆ ಆಯಸಲಿಲ್ಲವೇ ತಮ್ಮ? ಅದರಿಂದ ದಾರು ಏನು ಮಾಡಿದರು? ನಮ್ಮ ಗುಣವನ್ನು ಬಿಡದೆ ನಿಜವಾಗಿ ನಡೆದರೆ ದಾವ ಕಷ್ಟ ಏನು ಮಾಡಿದ ತಮ್ಮ? ಬಿಡಬಾರದು ಎಂದಿಗೆ ನಮ್ಮ ಧರ್ಮ. ಅಣ್ಣ ಧರ್ಮ ಭೂಪತಿ ಹಿಡಿದು ನಿನಗೆ ಮಂದಮತಿ. ಹೌದು ತಮ್ಮ. ಅನುಜ ತಾನು ಕೆಟ್ಟು ಹೋಗ ಕಾಲದೋಳ ಧರ್ಮಗುಣವನ್ನು ಬಿಟ್ಟು ನಡೆಯಬಹುದು. ಶ್ಲೋಕ ಉಂಟು ಹೇಳುತ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳುತ್ತಮ್ಮ. ಸಂಕಟ ಲೇಪಾದಿ ಚೋರಲಂ ಚಚ್ಚನ ರೀಪತಿ ಕಣ್ಣ ಸಂಗ್ರಹ ನಿತ್ಯವ ಲೋಕ ಸತ್ಯಂ. ಅನುಜ ಇದರ ತಾತ್ಪರ್ಯವೇನೆಂದರೆ, ಏನು ಅನುಜ? ತನಗೆ ಸಂಕಟ ಬಂದ ಕಾಲದಲ್ಲಿ ರಾಜರ ಸನ್ನಿಧಿಯಲ್ಲಿ, ಕಳ್ಳರ ಸನ್ನಿಧಿಯಲ್ಲಿ, ಚಚ್ಚನ ರೀಪತ್ತು ಬಂದ ಕಾಲದಲ್ಲೇ ಅನುಜ ಕಣ್ಣ ನಿತ್ಯ ಮಾಡುವ ಸಮಯದಲ್ಲಿ ಸುಳ್ಳು ಹೇಳಿದರೆ ಇದಕ್ಕೆ ದೋಷವಿಲ್ಲ. ಅಗ್ರಜ ಅನುಜ ಇದು ಹಲ್ಲದ ಸತ್ಯವನ್ನು ಸಾಧಿಸಿ ನಳ ಹರಿಚಂದ್ರಾದಿಗಳ ಉತ್ತಮ ಪದವ ಪಡೆದಲ್ಲಿ ಹೇಳಿದೆಯಲ್ಲ, ಆದರೆ ಅವರಿಗಿಂತ ಸುತ್ತಗಣಗಳು ನಮಗಿನಿಂದ ಬರಬೇಕು. ಅಗ್ರಜ ಅನುಜ ಸತ್ಯ ಗುಣವನ್ನು ಸಾಧಿಸಲು ನಮಗೆ
ಸಾಧ್ಯವಿಲ್ಲಾದ್ರಿಂದ ನಿನ್ನ ಧರ್ಮಗಳನ್ನು ಬಿಟ್ಟು ಬಿಡು. ಬಲಿದ ಅಮ್ಮ ವಾಯುಪುತ್ರ ಹಾಗಾದ್ರೆ ಮತ್ತೆ ಹೇಳಬೇಕು ಶಟಿಯಳಾದ ದ್ರೌಪದಿ ಈಗಲೇ ಮಡಿಯಲಿ, ಒಡ ಹುಟ್ಟಿದವರೆಲ್ಲ ಮೃತವಂದಿ ಹೋಗಲಿ. ತಮ್ಮ ದೇವಸೇನ ಅದರ ಸ್ಥಾನವಾಗಿ ಶಟಿಯಳ ದ್ರೌಪದಿ ಹೀಗಾಲೆ ಮಡಿಯಲಿ, ಒಡ ಹುಟ್ಟಿದವರೆಲ್ಲ ಮೃತವಂದಿ ಹೋಗಲಿ. ಕುರುಬದಿ ಬಲ್ಲಲ ಬಿಡಲಾರೆ, ಕುರುಬದಿ ಬಲ್ಲಲ ಬಿಡಲಾರೆ. ತಮ್ಮ ಭೀಮಸೇನ ಕುರುಪತಿ ಎಂಬ ಕೊಳ್ಳಿ ಬರಬದಕ್ಕೆ ನನಗೆ ಹಪ್ಪಳೆ ಎಂಬ ಕೊಡು ಹಂದಿ ಕೇಳಿದೆಯಲ್ಲ? ಹೌದು ಹಾಕ್ರಜ. ತಮ್ಮ ಭೀಮಸೇನ ಅಣ್ಣ ಧರ್ಮನಂದನ ಅದು ಸರಿಯಲ್ಲ, ಅದು ಹಾತಕ್ಕೆ ಸರಿಯಲ್ಲ ಹಾಕ್ರಜ. ಮಡಿಯಲಾದ ದ್ರೌಪದಿ ಈಗಲೇ ಮಡಿಯಲಿ, ಒಡ ಹುಟ್ಟಿದವರೆಲ್ಲ ಮೃತವಂದಿ ಹೋಗಲಿ. ಕುರುಪತಿ ಕೊಲ್ಲಡ ಬಿಡಲಾರೆ. ತಮ್ಮ ಇದೇ ನಿನಗೆ ನೇಮ. ಬಲಿ ಸಾರದೆ ನೋಡಿದೀಯಾ ಈ ಧರ್ಮದ ರೀತಿ? ಗೌರವ ಮನೆಗೆ ಎಷ್ಟು ಪ್ರೀತಿ ನೋಡಿದೀಯಾ ಸಾರದೆ? ಹೌದು ದೇವ. ನಮಗೆ ಕೇಡ ಮಾಡಿದ ಆ ಬಣ್ಣದಲ್ಲಿ ಸೇವವನ್ನು ಕೊರತಿಲ್ಲದೆ ಓಡಿ ಹುಟ್ಟಿದ ನಮ್ಮರಿಗೆ ಅಷ್ಟಾಗಲ್ಲದ ಹೋಯ್ತೆ. ಅಣ್ಣ ಧರ್ಮನಂದನ ತಿಳಿಯಲಿಲ್ಲ ನಿನ್ನ ಮನಸ್ಸಿನ ಹಾದಿನ, ಹೀಗೆ ಗೊತ್ತಾಯ್ತು ನಿನ್ನ ಮರದ ದುರ್ಗುಣ. ಅಗ್ರಜ ಹಂದಕನ ಮಗನಾದ ಕುರುಪತಿ ಎಂಬ ಹಣವನ್ನು ಕೊಂದು ಬರಲಿಕ್ಕೆ ಅಪ್ಪಣೆಲ್ಲ ಕೊಡಲು ಕೇಳಿದರೆ ಕೊಡುವುದಿಲ್ಲ ಅಂತ ಹೇಳ್ತೀಯ. ಸ್ವಲ್ಪ ಸಾಧನಾದ ತಮ್ಮ ಭೀಮಸೇನ. ಅವರನ್ನು ಇದುವರೆಗೆ ಸುಮ್ಮನಿದ್ದನು, ಇಲ್ಲವಾಯ್ತೆಂದರೆ ಬರಿದ ಹಾಲಲ್ಲ. ಅಗೋ ಶಾಂತನಾಗು ವಾಯುನಂದನ, ಇದೆಯೇನೋ ನಿನ್ನಗೆ ಜನ್ನತನ. ಅಗೋ ಅಗ್ರಜ ಅರಜ ಸುಂದರನ ರಾಜನ ಕಡವನ್ನು ಯಾತಕ್ಕೆ ಹಿಡಿದೆ? ಈ ಪರಿಕೋಪವು ಯಾತಕ್ಕೆ ತಾಳಿದೆ? ದೈವ ದುರುಪಿಯಾದ ಅಣ್ಣಗೆ ನನ್ನ ಹೊಡಿದರೆ ಓ ಪಾಪ ಬರುವುದು ಮೇಲೆ. ಅಗೋ ಅಗ್ರಜ ಅರಜ ಹಿರಿಯರಿಗೆ ದುರುತ್ತರವನ್ನು ಕೊಡಬಾರದೆಂದ ಆದ ಕಾರಣ ಧರ್ಮರಾಜನ ಆಜ್ಞೆ ಅನುಸರಿಸಿ ನಡೆಯಬೇಕಾಗಿದೆ ನಮ್ಮ ಕರ್ತವ್ಯ. ಕೇಳಿದ ಭೀಮ ಪಲ್ಲುಗುಂಡ ನೀನು ಬಲಿ ಸಂಪನ್ನ, ನಾನು ಕೇವಲ ದುರ್ಜನ. ಯಾವ ಅಗ್ರಜ ನನಗೆ ಈ ಪರಿ ಬಲಾತ್ಕಾರ ಮಾಡಿ ಹೇಳಬೇಡ, ನಿನ್ನ ಮಾತು ಕೇಳೋದಿಲ್ಲ, ಈ ಧರ್ಮದಲ್ಲ ಹೊಡೆಯುತ್ತ ಬಿಡುವುದಿಲ್ಲ. ಅರ್ಜ ಅಗ್ರಜ ಸುಮ್ಮನೆಲ್ಲ ಕೈಯಲ್ಲೇ ಬಿಡು, ಇಲ್ಲವಾಯ್ತೆಂದರೆ ಬರಿದ ನೋಡು. ನನಗೆ ಮಾತೃದೋಹ ಬಂದರೆ ಚಿಂತೆ ಇಲ್ಲ, ಈ ಧರ್ಮರಾಜನ ತಮ್ಮ ತಂದೆ ಯಮಲಾರಕ್ಕೆ ಸೇರ್ಪಡೆಗೊಳ್ಳುವುದಿಲ್ಲ. ಅರ್ಜ ಅಗ್ರಜ ಧರ್ಮರಾಜನಿಗೆ ಇದರ ಉತ್ತರವನ್ನು ಹಾಡು ಮಾಡುವೆಂದು ಹೇಳಿದೆಯಲ್ಲ, ನಿನಗೆ ಸ್ವಲ್ಪ ಜ್ಞಾನವಿಲ್ಲ. ಅರ್ಜ ಅಗ್ರಜ ಈತನ ಮಾತು ಕೇಳಿದಿಂದಲೇ ಈ ರೀತಿ ಕಷ್ಟ ಪ್ರಾಪ್ತವಾಯಿತು. ಅಡ್ಡಿ ಬಿಗಿಡದ ಮರಗಡಿಯಲ್ಲಿ ಕಾಲ ಕಳೆಯಬೇಕಾಯ್ತು, ತಿನ್ನುವುದಕ್ಕೆ ಹಣವಿಲ್ಲದಾಯ್ತು. ಈತನ ಮಾತು ಕೇಳಿದ್ರೆ ಈ ರೀತಿ ಕಷ್ಟ ನಮಗಾಯ್ತು ತಮ್ಮ. ಇದು ನಾವು ಕರ್ಮ. ಹಾಗೂ
ಇದೇ ನಿನ್ನ ಜಾಣತನ. ನಿನ್ನ ನೀತಿ ನಿನಗೆ ನನಗೆ ಪಾಪ ಬಂದರೆ ಬರಲಿ. ನೀನು ಎಷ್ಟು ಮಾತಕ್ಕೆ ಹಠ ಬರಗಳ ಪಾಪ ನೀನು ನನಗೆ ಚೋಟಬಾಬು ಇವರು ಅರ್ಜುನ ಮತ್ತು ಭೀಮಸೇನರಿಗೆ ತಲಾ 200 ರೂಪಾಯಿಗಳನ್ನು ತಯಾರು ಮಾಡುತ್ತಾರೆ. ವಾಯುನಂದನಿಗೆ ಬೇಡಿ ಬಹಳ ಬಲಾತ್ಕಾರ ಮಾಡುವುದು ಯಾತಕ್ಕೆ? ಅದು ಯಾತಕ್ಕೆ ಹೇಳ್ತೀರಾ? ಸಾಕು, ಸುಮ್ಮನೆ ಇರು. ನೀನು ಕೂಡ ಅತ್ತಾಗ ಸರಿ. ಅಣ್ಣ ವಿಧಿಷ್ಠರ, ಇವನಂತ ತಮ್ಮನಂತೆ ವ್ಯಥಪಟ್ಟು ಶ್ರೇಷ್ಠವಾದ ಪ್ರಾಣ ನಷ್ಟ ಮಾಡಿಕೊಳ್ಳಬೇಕೆಂದು ಎಲ್ಲ ಕೆಟ್ಟವಾಗಿಕ್ಕೆ ಬಲಗೊಂಡು ಭಾರತಕ್ಕೆ ಇಷ್ಟಪಟ್ಟಿಯ ಅಗ್ರಜ, ಚಿಕ್ಕಲ್ಲಿಂದ ರಾಜ್ಯವನ್ನು ಮತ್ತು ನಮ್ಮ ತಂದೆಯನ್ನು ಕಳೆದುಕೊಂಡ ನಾಲ್ವರು ತಮ್ಮಂದಿರಿಗೆ ತಂದೆನಿಸಿಕೊಂಡು ಬಂದೆ. ಏನು ಹರಿಯದ ಕಿವಿಟಗುಂದಿ ತಾಯಿಗಿಂತಲೂ ಎತ್ತ ಮನಸ್ಸನ್ನು ತೋರಿಸಿದೆ ಅಗ್ರಜ. ಇನ್ನು ಮುಂದೆ ಹರಿಯದ ಮಂದ ಬುದ್ಧಿಯಾದ ತಮ್ಮಂದರಿಗೆ ಇದೆಂಬೋಧಿಸಿ ಪ್ರಿಯ ಬಂಧವಾದೆ. ಶೀಘ್ರ ಕೋಪಿಯಾದ ಕಟುಕ್ರ ಭೀಮನಿಗೆ ಸದ್ಬುದ್ಧಿ ಎಂಬೋಧಿಸಿ ಮನವಿಗ್ರಹ ಪಡಿಸಿ ಸನ್ಮಾರ್ಗಧಾರಕನಾಗಿ ಹಣ್ಣ ಧರ್ಮರಾಜನಿಂದ ಹೆಸರಿಗೆ ತಕ್ಕಂತೆ ಧರ್ಮವೇದೆಯನ್ನು ಧರ್ಮವನ್ನು ತೋರಿಸಿದ ದೇವೇಂದ್ರ ದೇವೇಂದ್ರ ಈ ಏನು ಹರಿಯದ ದುಡುಕಿಯಿಂದ ನುಡಿದರೆಂದು ಕ್ಷಮೆಯನ್ನು ಕೇಳುತ್ತೀನಿ. ಅರ್ಜುನ ಅಗ್ರಜ, ಶೈವ ಸರೋಗಿಯಾದ ಹಣ್ಣನ್ನು ಹೊಡೆದರೆ ಪಾಪ ಬರಲೆಂದು ನನಗೆ ಇದನ್ನು ಹೇಳದಂತೆ ಈ ಅಗ್ರಜ, ಏನು ಹರಿಯದ ದುಡುಕಿಯಿಂದ ನುಡಿದನೆಂದು ನಿನ್ನ ಬಾಯಿಂದ ಹಣ್ಣಿನ ಬಂದ ಮಾತಂದರೆ ಹೇಳು. ಅಣ್ಣ ಧರ್ಮನಂದನ, ನಮ್ಮ ಭೀಮಸೇನ, ಈ ನಿನ್ನ ತಮ್ಮನ ದುಡುಕಿಯಿಂದ ನುಡಿದಕ್ಕೆ ಸಮಯವನ್ನು ಕೇಳುತ್ತೀನಿ. ಇಷ್ಟಕ್ಕೆ ನೀನು ನನ್ನ ಕೆಟ್ಟ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಶ್ರೇಷ್ಠವಾದ ಪಾದ ಕಮಲದಲ್ಲಿ ಈ ಚಿತ್ತಗಟ್ಟಿಂದ ನನ್ನ ಕೈಯನ್ನು ಕುಟ್ಟಿಕೊಂಡು ಪ್ರಾಣ ನಷ್ಟ ಮಾಡಿಕೊಂಡು ಧರ್ಮ ಬುದ್ಧಿ ಬಂದಿರುವ ನನಗೆ ಹಸಕಿಟ್ಟೆ. ಅಣ್ಣ ಧರ್ಮನಂದನ, ನಮ್ಮ ಭೀಮಸೇನ, ಆಕ್ರಜ ಹೇಳೋಣ ಕೇಳಿದೆ. ಅದನ್ನು ಸ್ಥಾನವಾಗಿ ಹೇಳಿದ ಅಗ್ರಜ, ಹೇಳೋಣ ಕೇಳಿದೆ. ಅದೇನು ಧರ್ಮನಂದನ? ಹೊರಗಿನ ಮನೆಯಲ್ಲಿ ಮಲಗಿದ ನಮ್ಮ ಕಡಲೆ ತಂದವನೇನೆ. ಅನಾಥ ಶಿರಂಬ ತೋರಣ ಮಂಗಲನ್ನ ಭಕ್ಷಿಸಿದೆ. ಅನಾಥ ಶಿರಂಬ ತೋರಣ ಮಂಗಲನ್ನ ಭಕ್ಷಿಸಿದೆ. ಜಾಣ ಉಳಿಸಿದೆ, ಕೀರ್ತಿ ಕಳಿಸಿದೆ.
ಮೊದಲು ಶಾಂತನಾಗೋ. ದುಃಖ ಪ್ರಾಪ್ತಕನಾಗಿ ಪ್ರಾಣ ತ್ಯಾಗಕ್ಕೆ ಉದ್ಯಕರ್ತನಾಗಬೇಡ. ನಿನ್ನನ್ನು ಶ್ರಮಿಸಿದೆ ತಮ್ಮ. ನಿನ್ನಂತ ತಮ್ಮನನ್ನು ಕಳೆದುಕೊಂಡು ನಾನು ಇರಲಿ ಏನೊಂದು ಬಾಳಲಿ. ಕೌರವರ ಕುಟಿಲಿ ತಂತ್ರದಿಂದ ಹರಿಗಿನ ಮನೆಯನ್ನು ಕಟ್ಟಿಸಿ ನಮ್ಮನ್ನು ಪ್ರವೇಶ ಮಾಡಿಸಿ ನಾವು ನಿದ್ರೆಯಿಸುವ ಸಮಯದಲ್ಲಿ ಬೆಂಕಿ ಹಚ್ಚಿ ನಮ್ಮ ಎಲ್ಲರನ್ನು ಸುಟ್ಟು ಬಿಡುವ ಸಮಯದಲ್ಲಿ ಅರಿಗಿನ ಮನೆಯನ್ನು ಒತ್ತು ಕೆಡವಿ ಸುರಂಗ ಮಾರ್ಗದಿಂದ ಪಾರು ಮಾಡಿದ ಪ್ರಿಯ ಬಂಧು ನೀನಲ್ಲವೇ? ಹೌದು ಹಾಕದ ತಮ್ಮ ಭೀಮಸೇನ. ತಮ್ಮ ಗೋಡೆ ಅರಣ್ಯದಲ್ಲಿ ನಾವು ಮೈಮರೆತು ನಿದ್ರೆ ಹೇರಿಸುವ ಸಮಯದಲ್ಲಿ ವಿಡಂಬಾಸೂರನನ್ನು ಕೊಂದು ನಮ್ಮನ್ನು ಪ್ರಾಣದಿಂದ ರಕ್ಷಿಸಿದೆ. ಅಮ್ಮ ನೀನು ಒಬ್ಬ ತಮ್ಮ ಬಲೆ ಶಾಲೆ ಇಲ್ಲದಿದ್ದರೆ ನಾವು ಇಷ್ಟಕ್ಕಿಗಾಗಲೇ ಹೇಳುವುದಕ್ಕೆ ಹೆಸರು ಇಲ್ಲದಂತೆ ಹಾಗೆ ಬಿಡುತ್ತಿದ್ದೇವೆ. ಅಮ್ಮ ಆಯಿತು ಆಯಿತು. ಇಂಥ ಕೆಟ್ಟಗಳನ್ನು ಮರೆತು ಶ್ರೀ ಶ್ರೇಷ್ಠ ಗೇಶನ ದಾನ ಸಕ್ಕರಾಮನ ತಮ್ಮ ಶ್ಲವಸನಾದ ಸಿದ್ಧಲಿಂಗೇಶ ಬಲ್ಲವನ ತಮ್ಮ ಇದು ಏನೋ ನಮ್ಮ ಕರ್ಮ. ದೇವೇಂದ್ರ ಕೋಗಿಲಾಟ ಯಾದವೀರೇಶ್ವರವರು 500 ರೂಪಾಯಿಗಳನ್ನ ಧರ್ಮರಾಜನ ಪಾತ್ರಕ್ಕೆ ಮಾಡಿದ್ದಾರೆ. ತಮ್ಮ ಭೀಮಸೇನ ಅಣ್ಣ ಹೇಳವನ್ನು ಕೇಳಿರಿ. ಸ್ಥಾನವಾಗಿ ಹಾಕಿದ ಚೇರ್ ಒಳಗೆ ತೋರ್ಬೇಕು. ಚೇರ್ ಒಳಗೆ ವೇದವಾಸರ ಆಜ್ಞೆ ಪ್ರಕಾರ ನಿನಗೆ ನಾನು ಶಿವಮಂತ್ರವನ್ನು ಉಪದೇಶಿಸುತ್ತೇನೆ. ನೀನು ಹಿಂದಕ್ಕೆ ರಾತ್ರಿಗೆ ಹೋಗಿ ಪರಮೇಶ್ವರನನ್ನು ಕುರಿತು ತಪವನ್ನು ಆಚರಿಸಿ ಪಾಸ್ಪತ ಶಾಸ್ತ್ರವನ್ನು ಪಡೆದುಕೊಂಡು ಬಾ ಅರ್ಜುನ. ಹಾಗಾದರೆ ನಮ್ಮ ಬಂಧನವನ್ನ ಪರಿಹಾರ ಆಗಿ ಸುಖದಿಂದ ಇರುತ್ತೇನೆ ಎಂದು ವೇದವಾಸ ಮುನಿಗಳು ಹೇಳಿರುವ ಕಾರಣ ನೀನು ಇಂದ್ರಕಿಲಾದ್ರಿಗೆ ಹೋಗುವ ಫಲಗುಣ ಶುಭವಾಗಿ ಹೋಗಿ ಬಾ ತಕ್ಷಣ. ನಿನ್ನ ಇಷ್ಟದಿಂದ ಆಗಲಾಗ್ತದೆ. ಬಲಭದ್ರನಾದ ಅಣ್ಣ ಭೀಮಸೇನ ಸುಂದರಮ ರಾಜನ ಆಜ್ಞೆಯಂತೆ ಇಂದ್ರಕಿಲಾದ್ರಿಗೆ ಹೋಗಿ ಈ ಸರ್ವ ಮೆಚ್ಚಿದೆ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬರ್ತೇನೆ. ಹಾಗೂ ಅಗ್ರಜ ಉಪದ್ರವಾಗಿ ನಿಗ್ರಹಿಸಿ ಧರ್ಮರಾಜ ದ್ರೌಪದಿಯಲ್ಲ ಕಾದುಕೊಂಡಿರೋದಕ್ಕೆ ಭೀಮ ಕುದುಮಲ ಧಾಮ ಸೌರ ವಿಗ್ರಹನಾದ ತಮ್ಮ ಪಾರ್ಥ ಅಗ್ರಜ ಆಗ್ರಜನಾದ ಧರ್ಮರಾಜನನ್ನು ಸತಿಮನೆಯಾದ ದ್ರೌಪದಿಯನ್ನು ಅಗ್ರಜ ಇವರಿಗೆ ಯಾವ ತೊಂದರೆ ಬಾರದಂತ ಕಾದುಕೊಂಡೇ ಇರ್ತೇನೆ. ಅಗ್ರಜ ನೀನು ಇಂದ್ರಕಿಲಾದ್ರಿಗೆ ಹೋಗಿ ಚಂದನ ಮಳೆಯನ್ನು ಮೆಚ್ಚಿಸಿ ಬಂದರ ಪಾಠ ಪಾಠ ಪತ್ರವನ್ನು ಪಡೆದುಕೊಳ್ಳುವ ವರವನ್ನು ಕಳಿಸಲಾಗುತ್ತದೆ.
ಅಪ್ಪಯ್ಯನೇ ಹೇಳವನ್ನ ಕೇಳು. ಅದೇನು ಸಂತಾನವಾಗಿ ಹೇಳಬೇಕು? ಮಗನೇ ಆಗೋ ಜನಗ ಏನು ಹೇಳಲಿ ಎನ್ನ ಭವನೆ. ಅದೇನು ಅಪ್ಪಯ್ಯ ನಿನ್ನಿನ ದಿನದೊಳ ನಿವಾತಕರೆಂಬ ರಕ್ಕಸದಮರು ಬಾಧಿಸುತ್ತಿರೋರು. ಹೌದೇನ ಜನಗ ತಸ್ಮಾತ್ರ ಆ ರಕ್ಕಸರನ್ನ ಸಂಹರಿಸಿ ಎನ್ನನ್ನ ರಕ್ಷಿಸಪ್ಪ ಪನ್ನಗ ಬರಣ ಕಾರುಣ್ಯ ಸೇವನ. ಹನುಮ ನಿನ್ನ ಮೇಲೆ ಇಷ್ಟೊಂದು ದೌರ್ಜನ್ಯತನ ಮಾಡಿದರೆ ಅಪ್ಪಯ್ಯರೇ. ಹೌದು ಪಾರ್ಥ. ಆಗೋ ಬಂದೆ ಬಂದ ಬಂದ ರಕ್ಕಸರಲ್ಲಿ ನನ್ನ ರೀತಿ ಬಂದ ಪಡಿಸುತ್ತಾರೆ ಕಾಲಕ್ಕೆ ಬರ್ತದಲ್ಲ. ಪಾರ್ಥ ನಾನು ಈ ಕಾಲದಲ್ಲಿ ಇಂದ್ರಕಿಲಾದ್ರಿಗೆ ಹೋಗುವನು ಪರಮೇಶ್ವರನ ಹಿಂದೆ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬರ್ತೇನೆ. ಪಾರ್ಥ ಸಂಬಂಧಿಸಿ ನಿನ್ನ ಕೊಡುವ ತಂದೆ ಸ್ವಲ್ಪ ಕಾಲ ಶಾಂತನಾಗು. ನಾನು ನಿನ್ನ ಇಂದ್ರಕಿಲಾದ್ರಿಗೆ ಹೋಗಿ ಬರ್ತೇನೆ. ಅಪ್ಪನೇ ಜನಗ ಜಗತ್ತಿಗೆ ಪರಮೇಶ್ವರ ನೀನೇ ಸಮರ್ಥ. ಪರಮೇಶ್ವರನನ್ನು ಜಾರಿ ಸುಟ್ಟ ತಪಸ್ಸು ಮಾಡಲು ಇಂದ್ರಕಿಲಾದ್ರಿಗೆ ಹೋಗಲು ಜಾರತಿ ಸುಂದರವಾದ ವ್ರತವನ್ನು ಬಿಡದಾಗ್ತದೆ. ಇಂದ್ರಕಿಲಾದ್ರ ಪರ್ವತ ಎಂಬುವುದು ಎಷ್ಟು ಮನೋಹರವಾಗಿ ಕಾಣಿಸುತ್ತಿರುವುದು ನೋಡಿದೀಯಾ ಸಾರಥೆ? ನೋಡಿದೇನು ದೇವ? ಇದೇನು ಆಶ್ಚರ್ಯವಾಗಿ ಕಾಣಿಸುತ್ತಿರುವುದು? ಅದೇನು ದೇವ? ಹಾಸಿನ ಹತ್ತರದೆಂದರೆ ಬನ್ನುವ ಸಾರಂಗನ ಮನವನ್ನು ನೋಡಿದೀಯಾ? ಹೌದು ದೇವ. ಪರಮೇಶ್ವರ ಭಾರತಿ ಸಾರಥೆ ಒಬ್ಬನೇ ಆನೆಯ ಅಂಗಾಲು ಮೃತಿದ್ದರೆ ಮುಳ್ಳಗಲ್ಲಮ್ಮ ತಮ್ಮ ಚಳವರಿನಿಂದ ತೆಗೆತಿರುವ ಸಿಂಹದ ಬಲಿಗಳನ್ನು ನೋಡಿದೆಯಾ? ನೋಡಿದೇನು ದೇವ? ಸಾರಥೆ ಒಬ್ಬನೇ ಬಿಸಿಲನ ತಾಪವು ಸೂರ್ಯದಿಂದ ಬಂದ ಸರ್ಪದ ಮರಿಗಳಿಗೆ ತಮ್ಮ ರೆಕ್ಕೆಗಳಿಂದ ಬೀಸುವ ಬಲಿಗಳನ್ನು ನೋಡು. ನೋಡಿದೇನು ದೇವ? ಸಾರಥೆ ಒಬ್ಬನೇ ಮಚ್ಚಾಲದೊಳಗೆ ವಿನೋದ ಮಾಡುವ ಇಲಿ ಮರಿಗಳನ್ನು ನೋಡು. ನೋಡಿದೇನು ದೇವ? ಸಾರಥೆ ಒಬ್ಬನೇ ಈತ ನೋಡು. ಅದೇನು ದೇವ? ಸಾರಥೆ ಒಬ್ಬನೇ ನವಿಲೆಂಬ ತುರಿಂಬಿನಿಂದ ಬಳ್ಳೆಂಬ ಹಗ್ಗದಿಂದಲ ಬಾಳೆಯ ನಡೆನೆಯಿಂದ ಪುಷ್ಪಗುಚ್ಚಿ ಎಂಬ ಕುಂಜದಿಂದಲ ವೀರಾಜನ ವನಲಕ್ಷ್ಮಿ ಎಂಬ ಹಂಗನಾಮನಿಗೆ ಭೂಲಕ್ಷ್ಮಿ ಎಂಬ ತೋರುವ ಕನ್ನಡ ಎಂಬಂತ ನಿರ್ಮಲ ಎಂಬರು ಪರಿಶೋಧಿಸುವ ಈ ಸರೋವರಗಳು
ನೋಡಿದರೆ ಇದು ಅಲ್ಲದೆ ಈ ಕನಸಿಗೆಲ್ಲ ಸಮುದ್ರ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಹೌದು ದೇವ. ಸಾರಥಿ ಅದು ಹೇಗೆಂದರೆ ಅದೇನು ದೇವ, ಸಮುದ್ರದ ಇಂತಹ ಮಾಸೊಳದಲ್ಲಿ ಸೋಚಿಸಿದ ಚಮತ್ಕಾರವನ್ನು ಕಾಣುತ್ತಾರೆ. ಹೌದು ದೇವ. ಇದನ್ನು ಎಷ್ಟು ವರ್ಣಿಸಿದರೂ ತೀರದು. ಇಲ್ಲಿ ಕಾಣುವ ಬೆಲ್ಲ ವೃಕ್ಷದ ಕೆಳಗೆ ತಪವನ್ನು ಆಚರಿಸುವ ಮನಸ್ಸು ಬರುತ್ತೇನೆ. ಸಾರಥಿ ಪರಮೇಶ್ವರ, ಪಾರ್ವತಿ, ಚೋಟಾ ಬಾಬುರವರು, ಅರ್ಜುನ ಮತ್ತು ಸ್ವನಾದ ತಾರಕೃಂಗಳೇ, ದಿವ್ಯ ದೇವತೆಗಳೇ, ಸೂರ್ಯ ಚಂದ್ರಾಣಿಯೇ, ಆಕಾಶವಾಣಿಯೇ, ಭೂದೇವಿಯೇ, ಯಾವತ್ತು ದೇವತೆಗಳು ಸಮೂಹವಿಲ್ಲ. ನಿಮ್ಮೆಲ್ಲರಿಗೆ ವಂದಿಸುವುದು ನಾನು ಧ್ಯಾನಶಕ್ತನಾಗಿರುತ್ತೇನೆ. ಪರಮೇಶ್ವರ, ಪಾರ್ವತಿ